ಆ ಕಾಡಲ್ಲಿ ಎಲ್ಲರೂ ಒಂದು ಸಮಸ್ಯೆಯಿಂದ ತುಂಬಾನೇ ಕಷ್ಟಪಡ್ತಿದ್ರು. ಆನೆ, ಜಿಂಕೆ, ಮೊಲ, ನಿಮ್ಮ ಮೂವರ ಕಷ್ಟ ಮತ್ತು ಬುದ್ಧಿವಂತಿಕೆಯಿಂದ ನಮ್ಮ ಕಾಡಿನ ಪರ್ವತದ ಕೆಳಗಿನ ಜಾಗ ಟಂಕೆಯಿಂದ ಹಾಳಾಗತ್ತಲ್ಲ, ಅದೀಗ ಸರಿಯಾಗಿದೆ. ನಮಗೆ ಖುಷಿಯಾಗುತ್ತೆ ನಿಮ್ಮಂತ ಪ್ರಾಣಿಗಳು ನಮ್ಮ ಕಾಡಲ್ಲಿದ್ದಾರೆ ಅಂತ. ಎಲ್ಲರೂ ಈ ವಿಷಯದ ಬಗ್ಗೆ ತುಂಬಾನೇ ಸಂತೋಷ ಪಡ್ತಿರ್ತಾರೆ, ಆದ್ರೆ ಕತ್ತೆ ಮಾತ್ರ ಮನ್ಸಲ್ಲೇ ಬೇಜಾರಾಗ್ತಿರುತ್ತೆ. ನನ್ನಿಂದ ಒಂದು ಸಣ್ಣ ತಪ್ಪಾಗಿತ್ತು, ಆದ್ರಿಂದ ಇವರಿಗೆ ಇಷ್ಟೆಲ್ಲ ಹೇಳ್ತಾರ. ಟಂಕೆ, ನೀನು ದೊಡ್ಡ ತಪ್ಪು ಮಾಡಿದ್ಯಾ. ಅದಕ್ಕೆ ನಾನಿನ್ನ 3 ದಿನಕ್ಕೆ ಕಾಡಿಂದ ಹೊರಗಾಗ್ತಾ ಇದ್ದೇನೆ. ಸರಿ ಶೇರ್ ಖಾನ್, ನೀವ್ ಹೇಳ್ದಾಗೇನೆ. ಅದಕ್ಕೆ ಹಂಗ ಹೇಳಕ್ ಮನ್ಸೇ ಇರಲ್ಲ, ಆದ್ರೆ ರಾಜ ಹೇಳಿದಾನೆ ಅನ್ನೋ ಕಾರಣದಿಂದ ಅದು ಕಾಡಿನಿಂದ ಹೋಗ್ಬಿಡುತ್ತೆ. ನಾನೇನೋ 200-300 ಗಿಡ ಮತ್ತೊಂದ್ 500-600 ಹೂವನ್ ಹಾಳು ಮಾಡಿದಷ್ಟೇ, ತಪ್ಪಾಗಿತ್ತದಷ್ಟೇ. ಈ ಶೇರ್ ಖಾನ್ ಅಂತೂ ನನ್ನನ್ನ ಕಾಡಿಂದ ಹೊರಗಾಕಿದಾನೆ. ನನಗ್ ಮನ್ಸಾಗ್ತಾ ಇದೆ ಸಿಂಹವಾಗಿ ಇವನನ್ನ ಮುಗ್ಸೋಣ ಅಂತ. ಅದು ಮನ್ಸಲ್ಲೇ ಬೈಕೋತಾ ಅಲ್ಲಿಂದ ಬೇರೆ ಕಾಡಿಗೆ ಹೋಗುತ್ತೆ. ಆಗ ಅದೋಗ್ ನೋಡ್ದಾಗ ಒಂದು ಸುಂದರವಾದ ಮನೆ.